ಕೆಲವು ಪ್ರಯಾಣಗಳು ಯಾರಿಗೂ ಹೇಳದೆ ಶುರುವಾಗುತ್ತವೆ. ಇದು ದಾರಿ ಸೀಕರ್ಸ್ನ ಇನ್ನೊಂದು ಕತೆ. ಹೆಲ್ಮೆಟ್ ಒಳಗಿನ ನಿಶ್ಶಬ್ದ ಎಂಜಿನ್ ಸೌಂಡ್ ಜೊತೆ ಸೇರಿ ಒಂದು ವಿಚಿತ್ರ ಶಾಂತಿ ಕೊಡ್ತದೆ. ಈ ದಾರಿ ಎಲ್ಲಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಈಗಿನ ಕ್ಷಣ ನಮ್ದಾಗಿದೆ. ಗೂಗಲ್ ಮ್ಯಾಪ್ ದಾರಿ ತೋರಿಸ್ಬೋದು, ಆದರೆ ನಾವು ಹುಡುಕೋದು ದಾರಿ ಅಲ್ಲ, ಅನುಭವ. ಇಂದು ನಮ್ಮ ಪ್ರಯಾಣ ಸಿರ್ಸಿಯ ಹೃದಯದಲ್ಲಿ ಅಡಗಿರುವ ನಿಶಾನೆ ಗುಡ್ಡದ ಕಡೆಗೆ. ಪ್ರತಿ ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದಂತೆ ಪ್ರಕೃತಿ ನಮ್ಮನ್ನು ಹತ್ತಿರಕ್ಕೆ ಕರೀತಾ ಇದೆ. ಆದರೆ ಈ ಪ್ರಯಾಣ ಅಷ್ಟು ಸುಲಭ ಇರಲಿಲ್ಲ. ಒಂದು ಹಂತದಲ್ಲಿ ಕಾಡಿನ ಮಧ್ಯೆ ದಾರಿ ತಪ್ಪಿ ಹೋಗಿತ್ತು. ಸುತ್ತಲೂ ಕತ್ತಲೆ, ಯಾರೂ ಇಲ್ಲ, ಮಾತ್ರ ನಿಶ್ಶಬ್ದ. ಒಂದು ಕ್ಷಣ ಸ್ವಲ್ಪ ಹೆದರಿದಂತಾಯಿತು, ಆದರೆ ಹಿಂತಿರುಗೋ ಆಯ್ಕೆ ಇರಲಿಲ್ಲ. ಮುಂದೆ ಹೋಗೋ ಧೈರ್ಯ ಮಾತ್ರ ಇತ್ತು. ಇದು ಹೋಗುದಿಲ್ಲ, ಇದು ಪೇಲ್ತಾರೆ, ಹೋದ್ರೆ ಅದೆಲ್ಲೆಲ್ಲ ಹೋಗು. ಮತ್ತು ಮುಗ್ದ ಓದ್ತವ್ರೆ. ಅಲ್ಲೆಲ್ಲ ಕ್ರಾಸ್ ಇತ್ತೇನು ಮರ. ಕರೆಕ್ಟ್ ಹಿಡ್ಕಣ, ಮ್ಯಾಪ್ ಹಿಡ್ಕಣ ಮರ. ಹೋಗಲ್ಲ, ಕನೆಕ್ಟ್ ಆಗ್ತದವಾ? ಅಪ್ಪ, ಎಂಥ ಹಾರರ್ ಪ್ಲೇಸ್ ಮರ ಇದು. ಮನೆಯೆಲ್ಲ ಅದೇ ಅಲ್ಲಿ, ಎಂಥದ್ದು ಬಿಲ್ಡಿಂಗ್ ಅದೆಲ್ಲ ಇಲ್ಲಿ. ಕರೆಕ್ಟ್ ಲೋಡ್ ಆಯ್ತಾ ಕಣ? ಒಂದ್ಸಲ ಎಲ್ಲ ಲೋಡಲ್ಲೇ ಮರ. ನೆಟ್ವರ್ಕ್ ಅದ್ಯಾ? ಕೊಡಿ ಈಗ ಮತ್ತೆ ಯಾರಿಗೋದ್ರೂ ಫೇಲ್ ಆಗ್ತದೇನು ಮರ? ನೆಟ್ವರ್ಕ್ ಇಲ್ವಾ? 2G ಅದೆಯಾ? ಏರ್ಟೆಲ್ ಅದೇ ಕಣ. ಸೀದಾ ರೋಡಲ್ಲ ಹೋಪ. ಫಾಗ್, ಸ್ವಲ್ಪ ಫಾಗ್ ಅಲ್ಲ, ಫುಲ್ ಫಾಗು. ಅಯ್ಯಯ್ಯೋ, ಇಲ್ಲಿ ಫಾಗ್ ಕಣ. ಅಲ್ಲಿ ನೋಡು. ಓಹೋ, ಇದ್ಯಾನವನಿದ್ಯಾ? ಶೇ, ಅವ್ರಿಗೆ ಗೊತ್ತಾಗ್ತದೆ ಪಾಪ. ಇಲ್ಲ ಬರೋರು ಅವ್ರು. ಮತ್ತೆಲ್ಲಿ ಮತ್ತೊಂದೂವರೆ ಕಿಲೋಮೀಟ್ರ್ ನಿಶಾನೆ ಗುಡ್ಡ ಅಲ್ಲ, ಹಿಂಗೆ ಮೇಲೆ ಈ ಭಟ್ಕಳ ಗಾಡಿ ಅದು. ಆ ಕಡೆ ಕುಮಟಾನ 47 ಅಲ್ಲ ಅನ್ಕಂಡೆ. ಭಟ್ಕಳ ಟ್ರೆಕ್ ಮಾಡ್ಬೇಕು ಮೋಸ್ಟ್ಲಿ. ಹಿಂಗೆ ಮ್ಯಾನ್ ಹೋಗ್ಬೇಕಾ? ಹಿಂಗೆ ಮ್ಯಾನ್ ಹೋಗ್ಬೇಕು. ಹಾಂ, ಪಕ್ಕ ಹೌದು. ಗಾಡಿ ಕಣ. ಓ, ನಾವೊಬ್ಬರೇ ಅಲ್ಲ ಬ್ರೋ. ಯೋ ದೇವರೇ. ಸೊ ಫೈನಲಿ ನಿಶಾನೆ ಗುಡ್ಡ. ಯಾವ ಥರ ಬಂದರೆ ಅಂದರೆ ಇಲ್ಲಿಗೆ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ದಾರಿ ಎಲ್ಲ ತಪ್ಪೋಗಿ ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ, ಬಟ್ ಆ್ಯಕ್ಚುಲಿ ದಾರಿ ಎಲ್ಲ ತಪ್ಪೋಗಿ ಅಂತೂ ಇಂತೂ ಹೆಂಗೋ ಮಾಡಿ ನಿಶಾನೆ ಗುಡ್ಡದ ಪಾರ್ಕಿಂಗ್ ಲಾಟ್ಸ್ ಹತ್ರ ಬಂದ್ಬಿಟ್ಟಾರೆ. ಹಿಂಗೆ ನಡ್ಕೊಂಡು ಹೋಗ್ಬೇಕೀಗ ನಾವು. ಮತ್ತೊಂದು ಹೊಸ ದಾರಿ, ಮತ್ತೊಂದು ಹೊಸ ಜಾಗ, ಮತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್ ಜೊತೆ ವಿ ಅರೈವ್ಡ್ ಆ್ಯಟ್ ನಿಶಾನೆ ಗುಡ್ಡ. ಬನ್ನಿ, ಟ್ರೆಕ್ ಮಾಡಬೇಕು. ಜಾಸ್ತಿ ಇಲ್ಲ, ಒಂದು 10 ನಿಮಿಷ ಟ್ರೆಕ್ ಮಾಡಬೇಕಂತೆ. ಬೆಳಿಗ್ಗೆ 6:30
ಸನ್ರೈಸ್ ನೋಡಲಿಕ್ಕೆ 130 ಕಿಲೋಮೀಟರ್ಸಿಂದ ಇಲ್ಲಿಗೆ ಬರ್ತಾರಾ ಬ್ರೋ ಯಾರಾದರೂ? ನಾವು ಬರ್ತೀವಿ, ದಾರಿ ಸೀಕರ್ಸ್ ಬರ್ತರು. ಮೆಟ್ಲು ಬೇರೆ ಇದೆ, ಮೆಟ್ಲು ಹತ್ತುವಷ್ಟು ಎನರ್ಜಿ ಇಲ್ಲ ಈಗ. ಕೂರ್ಗ್ ಬಂತರ ಫೀಲು. ಬೇರೆ ಎಲ್ಲೋ ಅಲ್ಲ, ನಮ್ಮ ಉತ್ತರ ಕನ್ನಡ ನಿಶಾನೆ ಗುಡ್ಡ ಎಲ್ಲ ಫಾಗು ಬ್ರೋ. ವಾವ್ ಬ್ರೋ, ಆ್ಯಕ್ಚುಲಿ ನಾವೇ 3 ಗಂಟೆಗೆ ಎದ್ಬಿಟ್ಟು ನಿಶಾನೆ ಗುಡ್ಡಗೆ 6:30ಗೆ ರೀಚ್ ಆದ್ವಿ. ಸೊ ನಮಗಿಂತ ಮೊದಲು ಇಲ್ಲಿ ನೋಡಿ, ಸೋ ಮೆನಿ ಆಫ್ ವ್ಯೂ ಪಾಯಿಂಟ್ ಮಾತ್ರ ಸೈಕು ಬ್ರೋ. ನಮ್ಮ ಎಕ್ಸ್ಪೆಕ್ಟೇಷನ್ ಏನೋ ಇತ್ತು. ಸೊ ನಾವು ನೋಡಕ್ಕೆ ಬಂದದ್ದು ಒಂದು ಸನ್ರೈಸು, ಬಟ್ ಆ ಸನ್ರೈಸ್ ನಮ್ಗೆ ಸಿಕ್ಕಲಿಲ್ಲ. ಸೊ ನೋಡಿ, ಓನ್ಲಿ ಫಾಗ್ ಅಷ್ಟೇ, ಮತ್ತೇನು ನೋಡೋದೇ ಇಲ್ಲ ನಿಮಗೆ, ಫಾಗ್ ಬಿಟ್ಟರೆ. ಆದರೂ ಸೈಕಿದೆ. ಫೈನಲಿ ಆ್ಯಕ್ಚುಲಿ ಒಂದು ಸನ್ರೈಸ್ ನೋಡಬೇಕು ಅಂತ ಬಂದಿದ್ದು ನಾವಿಲ್ಲಿ. ನಾವು ಅಂದ್ಕೊಂಡ ಥರ ಸನ್ರೈಸ್ ಅಂತೂ ನಮ್ಗೆ ನೋಡೋಕ್ಕೆ ಸಿಕ್ಕಲಿಲ್ಲ. ಫುಲ್ ಫಾಗು, ಎಲ್ಲ ಕಡೆ ಫುಲ್ ಫಾಗ್ ಇತ್ತು. ಸೊ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ವ್ಯೂ ನೋಡಿ ನೀವು, ಪೇಸ್ ಇವಾಗೆಲ್ಲ ಕ್ಲಿಯರಾಗಿ ಕಾಣ್ತಂದು. ಆದರೂ ಆ ಕಡೆ ಎಲ್ಲ ಫುಲ್ ಇನ್ನೂ ಫಾಗ್ ಉಂಟು. 8:30 ಬೆಳಿಗ್ಗೆ 8:30 ಆದರೂ ಇನ್ನೂ ಆ ಕಡೆ ಇನ್ನೂ ಫಾಗೆಲ್ಲ ಕಾಣ್ತಾ ಉಂಟು ನನಗೆ. ನಿಶಾನೆ ಗುಡ್ಡ. ಸೊ ಸ್ವಲ್ಪ ಟ್ರೆಕ್ ಮಾಡಬೇಕು. ಸೊ ಬರಬೇಕಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಸ್ವಲ್ಪ ಹಾರಿಬಲ್. ತುಂಬ ಏನೇನೋ ಆಯಿತು, ಎಲ್ಲ ರೆಕಾರ್ಡ್ ಮಾಡಲಿಲ್ಲ ಜಾಸ್ತಿ. ಸೊ ಇವಾಗ ಟ್ರೆಕ್ ಮಾಡಿ ಗುಡ್ಡ ಇಳಿಬೇಕು. ನೋಡೋಣ, ಕೆಳಗಡೆ ಹೋಗಿ ನೋಡುವ. ಗುಡ್ಡ ಇಳಿದು ಬೈಕ್ ಹತ್ರ ಹೋಗಿ ಇನ್ನೇನು ಮನೆ ಕಡೆ ಪ್ರಯಾಣ ಬೆಳೆಸಬೇಕಷ್ಟೆ. ಸೊ ಹೇಗಿತ್ತು ವ್ಯೂ ಪಾಯಿಂಟ್, ಗುಡ್ಡ, ಬೆಟ್ಟ, ನಿಶಾನೆ ಗುಡ್ಡ? ಸೊ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.